ವೀಕ್ಷಕರೇ, ನೀವು ಕೋಳಿ ಫಾರ್ಮ್, ಕುರಿ ಫಾರ್ಮ್ ಅನ್ನ ನೋಡಿಯೇ ಇರ್ತೀರಾ. ಆದ್ರೆ ಮೊಸಳೆ ಫಾರ್ಮಿಂಗ್ ಅನ್ನ ಎಂದಾದರೂ ನೋಡಿದ್ದೀರಾ? ನೂರಾರು ಮೊಸಳೆಗಳನ್ನ ಸಾಕಿ ಅದರಿಂದ ಹೇಗೆ ಹಣ ಸಂಪಾದನೆ ಮಾಡ್ತಾರೆ ಗೊತ್ತಾ? ಮೊಸಳೆಗಳನ್ನ ಯಾವುದಕ್ಕೆಲ್ಲ ಉಪಯೋಗಿಸುತ್ತಾರೆ ಮತ್ತು ಫ್ಯಾಕ್ಟರಿಯಲ್ಲಿ ಮೊಸಳೆಯ ಮಾಂಸವನ್ನ ಹೇಗೆ ಕಟ್ ಮಾಡ್ತಾರೆ ಗೊತ್ತಾ? ಇದೇ ರೀತಿ ಕೆಲ ವಿಚಿತ್ರ ಪ್ರಾಣಿಗಳನ್ನ ವಿದೇಶದಲ್ಲಿ ಹೇಗೆ ಫಾರ್ಮಿಂಗ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋವನ್ನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವೀಕ್ಷಕರೇ, ಮೊಸಳೆಗಳನ್ನ ಮಾಂಸಕ್ಕಾಗಿ ಬೆಳೆಸ್ತಾರ ಅಂದ್ರೆ ಹೌದು. ತುಂಬಾ ದೇಶಗಳಲ್ಲಿ ಮೊಸಳೆಗಳನ್ನ ತಿನ್ನಲು ಇಷ್ಟಪಡ್ತಾರೆ. ಅದರಲ್ಲೂ ಚೈನಾ ಮತ್ತು ಥೈಲ್ಯಾಂಡ್ ಪ್ರಜೆಗಳು ಇದರ ಮಾಂಸವನ್ನ ಹೆಚ್ಚಾಗಿ ತಿಂತಾರೆ. ಪ್ರಾರಂಭದಲ್ಲಿ ಮೊಸಳೆಗಳ ಫಾರ್ಮಿಂಗ್ ಆಗಿ ನದಿಗಳಲ್ಲಿ ಮೊಸಳೆಗಳು ಇಟ್ಟ ಮೊಟ್ಟೆಯನ್ನ ಹುಡುಕಿ ತರ್ತಾರೆ, ಅಥವಾ ಫಾರ್ಮ್ ನಲ್ಲಿರುವ ಮೊಸಳೆಗಳು ಇಟ್ಟ ಮೊಟ್ಟೆಯನ್ನ ಶೇಖರಿಸಿ ಅವುಗಳನ್ನ ಇನ್ಕ್ಯುಬೇಟರ್ ನಲ್ಲಿ ಇಟ್ಟು ಮರಿಗಳನ್ನ ಮಾಡ್ತಾರೆ. ಆ ನಂತರ ಅವುಗಳನ್ನ ರೌಂಡ್ ಅಥವಾ ಸ್ಕ್ವೇರ್ ಶೇಪ್ ನಲ್ಲಿ ಇರುವ ಬಾವಿಗಳಲ್ಲಿ ಬಿಟ್ಟು ಅದಕ್ಕೆ ಆಹಾರವನ್ನ ಕೊಡ್ತಾರೆ. ಈ ರೀತಿ ಒಬ್ಬರು ಒಂದೊಂದು ರೀತಿಯಾಗಿ ಮೊಸಳೆಗಳನ್ನ ಸಾಕ್ತಾರೆ. ಇನ್ನು ಅದಕ್ಕೆ ಮಾಂಸನೇ ಬೇಕು. ಆ ಮಾಂಸಕ್ಕಾಗಿ ಮೀನುಗಳನ್ನ, ಕೋಳಿಗಳನ್ನ ಹಾಗೂ ಮಾಂಸದಲ್ಲಿ ಉಳಿದ ವ್ಯರ್ಥಗಳನ್ನ ಅದಕ್ಕೆ ಆಹಾರವಾಗಿ ಕೊಡ್ತಾರೆ. ನಂತರ ಅವು ಬೆಳೆದು ದೊಡ್ಡದಾದ ಮೇಲೆ ಮೀಟ್ ಫ್ಯಾಕ್ಟರಿಗಳಿಗೆ ಕಳಿಸ್ತಾರೆ. ಅಲ್ಲಿ ಮ್ಯಾನ್ಯುವಲ್ ಆಗಿ ಅದರ ಚರ್ಮವನ್ನ ತೆಗಿತಾರೆ. ಆ ಚರ್ಮದಿಂದ ಬೆಲ್ಟ್, ವ್ಯಾಲೆಟ್, ಚಪ್ಪಲ್, ಈ ರೀತಿ ತುಂಬಾ ವಸ್ತುಗಳನ್ನ ತಯಾರು ಮಾಡ್ತಾರೆ. ಆ ನಂತರ ಮಾಂಸವನ್ನ ಕಟ್ ಮಾಡಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಅಥವಾ ಹೋಟೆಲ್ಗಳಿಗೆ ಕಳುಹಿಸುತ್ತಾರೆ. ಮಿಂಕ್ ಫಾರ್ಮಿಂಗ್, ಇವು ಮುಂಗುಸಿ ಜಾತಿಗೆ ಸೇರಿದ ಮಾಂಸಾಹಾರಿ ಪ್ರಾಣಿ. ಆದ್ರೆ ಇದರ ಮಾಂಸವನ್ನ ತಿನ್ನಲು ಇವುಗಳನ್ನ ಬೆಳೆಸೋದಿಲ್ಲ. ಇದರ ಮಾಂಸದಿಂದ ಫರ್ಟಿಲೈಸರ್ಸ್, ಪೇಂಟ್ಸ್ ಮತ್ತು ಗೊಬ್ಬರ ತಯಾರಿಕೆ ಹಾಗೂ ಝೂನಲ್ಲಿರುವ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರವಾಗಿ ಕೊಡ್ತಾರೆ. ಅಂದ್ರೆ ನಾವು ಹಿಂದೆ ತಿಳಿದುಕೊಂಡ ಹಾಗೆ ಮೊಸಳೆಗಳಿಗೆ ಆಹಾರವಾಗಿ ಕೊಡ್ತಾರೆ. ಇನ್ನು ಇದರ ಚರ್ಮದಿಂದ ಲೆದರ್ ಪ್ರಾಡಕ್ಟ್ಸ್ ಗಳನ್ನ ತಯಾರಿಸ್ತಾರೆ. ಇವುಗಳಿಗೆ ಆಹಾರವಾಗಿ ಮೀನುಗಳನ್ನ ಚಟ್ನಿ ರೂಪದಲ್ಲಿ ತಯಾರಿಸಿ ಅದನ್ನ ಆಹಾರವಾಗಿ ಕೊಡ್ತಾರೆ. ಈ ರೀತಿ ತುಂಬಾ ಕೇರ್ಫುಲ್ ಆಗಿ ಅವುಗಳನ್ನ ಸಾಕಾಣಿಕೆ ಮಾಡ್ತಾರೆ. ಈ ಫಾರ್ಮ್ ನಲ್ಲಿ ಅವು ಮರಿಗಳನ್ನ ಮಾಡುತ್ತೆ. ಅದೇ ರೀತಿ ಇದು ತುಂಬಾ ಡೇಂಜರ್ ಕೂಡ ಹೌದು. ಯಾಕಂದ್ರೆ ಇದು ತಕ್ಷಣ ಅಟ್ಯಾಕ್ ಮಾಡಿ ಬಿಡುತ್ತೆ, ಅಂದ್ರೆ ಕಚ್ಚಿ ಬಿಡುತ್ತೆ. ಆದ್ದರಿಂದ ಇದನ್ನ ಮುಟ್ಟುವಾಗ ಗ್ಲೌಸ್ ಅನ್ನ ಬಳಸ್ತಾರೆ. ಈ ರೀತಿಯಾಗಿ ಸರಿಯಾದ ಸೈಜ್ಗೆ ಬೆಳೆದ ನಂತರ ಇದನ್ನ ಫ್ಯಾಕ್ಟರಿಗಳಿಗೆ ಕಳಿಸ್ತಾರೆ. ಅಲ್ಲಿ ಇದರ ಚರ್ಮವನ್ನ ತೆಗೆದು ಅದರ ಮಾಂಸವನ್ನ ವೇಸ್ಟ್ ರೂಪದಲ್ಲಿ ಎಸಿತಾರೆ. ಅಂದ್ರೆ ಮಾಂಸ ಬೇರೆ ಪ್ರಾಣಿಗಳಿಗೆ ಆಹಾರವಾಗುತ್ತೆ, ಅಥವಾ ರೈತರು ಅದನ್ನ ಗೊಬ್ಬರವಾಗಿ ಬದಲಾಯಿಸುತ್ತಾರೆ. ಇನ್ನು ಇದರ ಚರ್ಮವನ್ನ ಪ್ರೆಸ್ ಮಾಡಿ ತುಂಬಾ ರೀತಿಯಾದ ಲೆದರ್ ನಂತ ವಸ್ತುಗಳನ್ನ ತಯಾರು ಮಾಡ್ತಾರೆ. ಅದೇ ರೀತಿ ಕೆಲವು ದೇಶಗಳಲ್ಲಿ ಜಿಂಕೆಯನ್ನ ಅದರ ಕೊಂಬುಗಳಿಗಾಗಿ ಬೆಳೆಸ್ತಾರೆ. ಇಲ್ಲಿ ನೋಡಿ ಇದರ ಕೊಂಬನ್ನ ಯಾವ ರೀತಿ ಕಟ್ ಮಾಡ್ತಿದ್ದಾರೆ ಅಂತ. ಈ ಕೊಂಬುಗಳನ್ನ ಪ್ರೋಸೆಸ್ ಮಾಡಿ ಅದರಿಂದ ಕೆಲವು ರೀತಿಯಾದ ಔಷಧಿಗಳನ್ನ ತಯಾರು ಮಾಡ್ತಾರೆ. ಅದೇ ರೀತಿ ಅದನ್ನ ವಿದೇಶದವರು ಸ್ನಾನಕ್ಕಾಗಿ ಕೂಡ ಬಳಸ್ತಾರೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.